ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟ್ರೇ, ಅಜ್ಜಿ ಪರಿಸ್ಥಿತಿ ಹೇಗಿದೆ ಇವಾಗ? ಏನಾದ್ರು ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಇದೆಯಾ? ಸದ್ಯಕ್ಕೆ ಆ ಮೂಮೆಂಟ್ ಕಾಣಿಸ್ತಾ ಇಲ್ಲ. ಸ್ವಲ್ಪ ವೇಟ್ ಮಾಡೋಣ. ಒಂದು ಮಾತು, ನಮ್ಮ ಮನೆಯವರೆಲ್ಲ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ನನ್ನ ಹೆಂಡತಿ ಬೇರೆ ಪ್ರೆಗ್ನೆಂಟು. ಈ ಪರಿಸ್ಥಿತಿನಲ್ಲಿ ಅವ್ರು ಇಲ್ಲಿ ವೆಯ್ಟ್ ಮಾಡೋದಕ್ಕಿಂತ ಮನೆಗೆ ಹೋದರೆ ಸೂಕ್ತ ಅಂತ ನಂಗೆ ಅನ್ಸುತ್ತೆ. ಆದರೆ ನನ್ನ ಮಾತು ಅವ್ರು ಕೇಳ್ತಿಲ್ಲ. ನೀವೊಂದು ಮಾತು ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಡಾಕ್ಟ್ರೆ. ಖಂಡಿತ ಹೇಳ್ತೀನಿ. ಆಮೇಲೆ ನಾನು ಹೇಳಿದೆ ಅಂತ ಹೇಳಬೇಡಿ. ಸರಿ, ಬನ್ನಿ ಪ್ಲೀಸ್. ಡಾಕ್ಟ್ರೇ, ಅಜ್ಜಿ ಹೇಗಿದ್ದಾರೆ? ನೋಡಿ, ಈಗ ಅಜ್ಜಿಗೆ ಪ್ರಜ್ಞೆ ಬಂದಿರೋದ್ರಿಂದ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ನಮ್ಮ ಮೆಡಿಸಿನ್ಗೂ ಅವರು ಸ್ಪಂದಿಸ್ತಾ ಇರೋದ್ರಿಂದ ಅವ್ರು ನಾರ್ಮಲ್ ಆಗ್ತಾರೆ ಅನ್ನೋ ಭರವಸೆ ಇದೆ. ಅವರನ್ನ ನೋಡ್ಕೊಳ್ಳೋಕೆ ಯಾರಾದರೂ ಒಬ್ರು ಇದ್ರೆ ಸಾಕು. ಇಷ್ಟೊಂದು ಜನ ಇದ್ರೆ ಪೇಷಂಟ್ಗೂ ತೊಂದರೆ ಆಗತ್ತೆ. ಸರಿ ಡಾಕ್ಟ್ರೆ, ಹಾಗೆ ಮಾಡ್ತೀವಿ. ಸರಿ. ಭಾವನಾ, ಜಾನು, ಅಳಿ ಅಂದರೆ ಇವ್ರನ್ನೆಲ್ಲ ನೀವು ಮನೆಗೆ ಕರ್ಕೊಂಡು ಹೋಗಿ. ಅಮ್ಮನ ಜೊತೆ ನಾನಿರ್ತೀನಿ. ಮಾವ, ನಿಮ್ಗೆ ಯಾಕೆ ತೊಂದರೆ? ಅಜ್ಜಿ ಜೊತೆ ನಾನು ಇರ್ತೀನಿ. ನಿಮ್ಮ ಇವ್ರ ಜೊತೆ ಮನೆಗೆ ಹೋಗಿ. ಸಿದ್ದೇಗೌಡ್ರೆ, ನಾನಿಲ್ಲಿರೋವಾಗ ನಿಮಗೆಲ್ಲ ಯಾಕೆ ತೊಂದರೆ ಆಗಬೇಕು? ನೋಡಿ, ಅದು ಅಲ್ಲದೆ ಇಲ್ಲೇನಾದ್ರು ಎಮರ್ಜೆನ್ಸಿ ಆದರೆ ನನ್ನ ಗುರುತು ಪರಿಚಯ ಇರೋರೆಲ್ಲ ಇದ್ದಾರೆ. ಇಟ್ ವಿಲ್ ಹೆಲ್ಪ್ ಇಫ್ ಐ ಆಮ್ ಹಿಯರ್. ನೀವೆಲ್ಲರೂ ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ. ನೀವೊಬ್ಬರೇ ಇಲ್ಲಿರೋದು ಬೇಡ, ನಿಮ್ಮ ಜೊತೆ ನಾನು ಇರ್ತೀನಿ. ಚಿನ್ನು ಮರಿ, ನೋಡಿ, ಮೊದಲು ಸೇಫಾಗಿ ಮನೆಗೆ ಹೋಗ್ಬೇಕಾಗಿರೋದು ನೀವು. ಬೆಳಗ್ಗೆಯಿಂದ 10 ಹೇಗಾಗಿದ್ದೀರಾ? ನೀವು ಹೋಗಿ ಬನ್ನಿ. ಏನೇ ಬೇಕಾದರೂ ನಾನು ನಿಮಗೆ ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ, ಸರಿನಾ? ಗೌಡ್ರೆ, ನೀವು ಇವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗಿ. ಮಾವ, ಎಲ್ಲರೂ ಜೋಪಾನವಾಗಿ ಹೋಗಿ ಬನ್ನಿ. ಸರಿ ಹೇಳಿ ಅಂದರೆ ಏನಾದರೂ ಡಾಕ್ಟ್ರು ಹೇಳಿದ್ರೆ ದಯವಿಟ್ಟು ಫೋನ್ ಮಾಡಿ, ನಾನು ಮನೇಲೇ ಇರ್ತೀನಿ. ಖಂಡಿತ ಮಾಡ್ತೀನಿ ಮಾವ. ಸರ್, ನಿಮ್ಗೆ ಇಲ್ಲಿ ಒಬ್ಬರೇ ಇರೋದಕ್ಕೆ ಏನಾದ್ರು ಬೇಜಾರಾದ್ರೆ ನಂಗೊಂದು ಫೋನ್ ಹಾಕಿ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಒಬ್ಬರೇ ಇರೋದಕ್ಕಿಂತ ಇಬ್ಬರು ಇದ್ರೆ ಒಳ್ಳೇದಲ್ವೇ? ಸರಿ ಸಿದ್ದೇಗೌಡ್ರೆ, ನನಗೇನಾದರೂ ಕಂಪನಿ ಬೇಕು ಅನ್ಸಿದ್ರೆ ಖಂಡಿತ ನಿಮಗೆ ಫೋನ್ ಮಾಡ್ತೀನಿ. ಮಾಡಿ. ಹುಷಾರಕ್ಕೆ ಹೋಗಿ ಬನ್ನಿ. ಬನ್ನಿ ಅಪ್ಪ. ಅಪ್ಪ, ಅಜ್ಜಿ ಇಲ್ಲೇ ಬಿದ್ದಿದ್ದು. ಅದು ಹೇಗಾಯ್ತು, ಹೇಗೆ ಬಿತ್ತರೋ ಗೊತ್ತಿಲ್ಲ. ಆದ್ರೆ ಬೆಳಗ್ಗೆ ಎದ್ದಳು ಅಷ್ಟೊತ್ತಿಗೆ ಇಲ್ಲೇ ಬಿತ್ತಿದ್ರು. ಜಾನು, ನಿಮ್ಮ ಮನೆಗೆ ಬೆಳಗ್ಗೆ ಕೆಲ್ಸಕ್ಕೆ ಬರ್ತಾರಲ್ಲ, ಅವ್ರ ಅಮ್ಮನ ನೋಡ್ಲಿಲ್ವಂತ? ಇಲ್ಲ ಅಪ್ಪ, ಅವ್ರೇನಾದ್ರೂ ನೋಡಿದಿದ್ರೆ ನಮ್ಮನ್ನು ಎಬ್ಸ್ತಿದ್ರು. ಮೋಸ್ಟ್ಲಿ ಅವ್ರು ಬಂದು ಹೋಗಾದ್ಮೇಲೆ ಇದೆಲ್ಲ ಆಗಿದೆ ಅನ್ಸುತ್ತೆ. ನನಗೆ ಅವಾಗವಾಗ ಮಧ್ಯರಾತ್ರಿ ಎಚ್ಚರ ಆಗೋದು. ಆದರೆ ನಿನ್ನೆ ಯಾಕೋ ಎಚ್ಚರನೇ ಆಗಲಿಲ್ಲ. ಅಷ್ಟು ನಿದ್ದೆ. ಇದನ್ನೇ ವಿಧಿ ಅನ್ನೋದು. ಆಗಬೇಕಾಗಿರೋದನ್ನ ಯಾರೂ ತಪ್ಸಕ್ಕಾಗಲ್ಲ. ನೋಡ್ ಜಾನು, ನೀನ್ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡು. ಹೌದು ಮಗಳೇ, ನಿನ್ನ ತಾಯಿ ಆಗ್ತಾ ಇರೋಳು. ಆಸ್ಪತ್ರೆ ಮನೆ ಅಂತ ಹಿಂಗೆ ಓಡಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ.
ನಿನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗುಗೂ ಒಳ್ಳೇದಲ್ಲ ಮಗಳೇ. ಏನಿದ್ರು ನಾವೆಲ್ಲ ಇದ್ದೀವಲ್ಲ, ನಾವೆಲ್ಲ ನೋಡ್ಕೋತೀವಿ. ನೀನು ಆರಾಮಾಗಿರ್ಬೇಕು, ಆಯ್ತಾ? ಹೀಗೆಲ್ಲ ಆಗಿರುವಾಗ ಹೇಗಪ್ಪ ಆರಾಮಾಗಿರೋಕ್ಕಾಗುತ್ತೆ? ಅಜ್ಜಿ ಯಾವಾಗ ಮೊದಲಿನ ಥರ ಆಗ್ತಾರೋ ಅಂತ ಅನ್ಸ್ಬಿಟ್ಟಿದೆ. ನನ್ನ ಮನಸ್ಸೆಲ್ಲ ಇನ್ನೂ ಆಸ್ಪತ್ರೆಯಲ್ಲೇ ಇದೆ. ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೋ, ಯಾವಾಗ ನಮ್ಮೆಲ್ಲರ ಜೊತೆ ಮಾತಾಡ್ತಾರೋ ಅಂತ ಅನಿಸ್ತಾ ಇದೆ. ಈ ಯೋಚನೆನೇ ಬೇಡ ಅಂತಿರೋದು ಕಣೆ. ನೋಡು, ಇಂಥ ಪರಿಸ್ಥಿತಿನಲ್ಲಿ ನೀನು ಜಾಸ್ತಿ ಟೆನ್ಷನ್ ತಗೊಂಡ್ರೆ ಅದು ಮಗು ಮೇಲೆ ಪರಿಣಾಮ ಬೀರುತ್ತೆ. ನಾವೆಲ್ಲ ಇದ್ದೀವಿ ಅಂತ ಹೇಳ್ತಿದೀವಲ್ಲ, ನೀನು ಆರಾಮಾಗಿರೋ. ಹೌದು, ಇಂಥ ಸಮಯದಲ್ಲಿ ನಿಮ್ಮ ಧೈರ್ಯವಾಗಿರಬೇಕು. ಅಜ್ಜಿಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ನೀವು ಆರಾಮಾಗಿರಿ. ಸರಿ. ವೀಣಾ ಫೋನ್ ಮಾಡ್ತಿದ್ದಾಳೆ. ವೀಣಾ, ಹೇಳಮ್ಮ. ಮಾವ, ಅಜ್ಜಿ ಹೇಗಿದ್ದಾರೆ ಮಾವ? ಪರವಾಗಿಲ್ಲಮ್ಮ, ಅವ್ರಿಗೆ ಪ್ರಜ್ಞೆ ಬಂತು. ಆಮೇಲೆ ಅದು ಏನೋ ಹೇಳಕ್ ಹೊರಟ್ರು, ಉಸಿರಾಟ ಜಾಸ್ತಿ ಆಗಿ ಮತ್ತೆ ಪ್ರಜ್ಞೆ ತಪ್ಪಿಟ್ರು. ನೀವಿನ್ನು ಆಸ್ಪತ್ರೆನಲ್ಲೇ ಇದ್ದೀರಾ ಮಾವ? ಇಲ್ಲಮ್ಮ, ನಾವು ಆಸ್ಪತ್ರೆಯಿಂದ ಜಾನು ಮನೆಗೆ ಬಂದ್ವಿ. ಅಲ್ಲಿ ಜಯಂತ್ ಇದ್ದಾರೆ. ಮಾವ, ಅಜ್ಜಿ ಹುಷಾರು ಮಾವ. ಹಾಗೆ ನಿಮ್ಮ ಆರೋಗ್ಯನೂ ಹುಷಾರು. ಅದು ನಾನು ಆಗಾಗ ಫೋನ್ ಮಾಡಿ ವಿಚಾರಿಸ್ತಾ ಇರ್ತೀನಿ, ಏನು ಅನ್ಕೋಬೇಡಿ. ಸರಿಯಮ್ಮ. ವೀಣಾ, ನಾನು ಫೋನ್ ಮಾಡಿ ಹೇಳೋ ತನಕ ಅಮ್ಮನ ಬಗ್ಗೆ ಲಕ್ಷ್ಮಿಗೆ ಏನು ಹೇಳ್ಬೇಡ. ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಮ್ಮ ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ ಒಂದ್ಸಲ ಆಸ್ಪತ್ರೆಗೆ ಬಂದು ನೋಡ್ಲಿಲ್ಲ, ಒಂದು ಫೋನ್ ಮಾಡಲಿಲ್ಲ. ಸೊಸೆ ಆಗಿ ಬಂದಿರೋ ವೀಣಾ ಅಮ್ಮನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾಳೆ. ಅಪ್ಪ, ಅಣ್ಣಂದ್ರು ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ನೋಡು, ನೀನು ಅಳ್ಬಾರ್ದು. ನೀನು ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬಾ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಮಜಾನ, ನಂಗೆ ಕಾಫಿ ಎಲ್ಲ ಏನು ಬೇಡ. ಸಿದ್ದುಗೆ ಭಾವನಿಗೆ ಅವರು ರೂಮ್ ಯಾವುದು ಅಂತ ತೋರಿಸ್ಬಿಡಮ್ಮ. ಅಯ್ಯೋ ಬೇಡ ಮಾವ, ನಾವು ಇಲ್ಲೇ ಇರ್ತೀವಿ. ಅಯ್ಯೋ, ಅದು ಹೇಗಾಗುತ್ತೆ? ಬನ್ನಿ ಅಕ್ಕ, ಬಾ. ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.